ನಾನು ಆ ಒಂದು ಪಾಯಿಂಟ್ ಮಾತ್ರ ಹೇಳಿದೆ, ಯಾಕಂದರೆ 2018 ಫೆಬ್ರವರಿ ಆ ಒಂದು ಗುರು ಶಿಷ್ಯ ಪರಂಪರೆಯಲ್ಲಿ ಅವರ ಒಂದು ಟ್ಯೂಟಲೇಜ್ಗೆ ನಾನು ಸೇರಿಕೊಂಡೆ. ಇವತ್ತು ನಾನೇನಿದ್ದೀನಿ ಅದು ತೃಣ ಮಾತ್ರ. ಸೊ ನನಗೆ ಅವ್ರ ಬಗ್ಗೆ ಮಾತಾಡೋಕ್ಕೆ ಅಷ್ಟೊಂದು ಅರ್ಹತೆಯೂ ಇಲ್ಲ ಇಲ್ಲಿ. ಬಟ್ ಒಬ್ಬ ಶಿಷ್ಯನಾದವನಿಗೆ ಅಥವಾ ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಅಂತಂದ್ಬಿಟ್ಟು ಒಂದು ಸಿನಿಮಾನಲ್ಲಿ ಮ್ಯೂಸಿಕ್ ಕೊಡ್ತಾ ಇದ್ದೀನಿ ಅಂತಂದಾಗ ಇಟ್ ವಿಲ್ ಬಿ ಅ ವೆರಿ ಬಿಗ್ ಥಿಂಗ್. ಆ್ಯಂಡ್ ಮ್ಯೂಸಿಕ್ ಡೈರೆಕ್ಷನಲ್ಲಿ ಮ್ಯೂಸಿಕ್ ಲಾಂಚ್ ಈಸ್ ಅನದರ್ ವೆರಿ ವೆರಿ ಬಿಗ್ ಥಿಂಗ್ ಫಾರ್ ಅ ಮ್ಯೂಸಿಕ್ ಡೈರೆಕ್ಟರ್. ಆ್ಯಂಡ್ ಎಷ್ಟು ಒಂದು ಭಾಗ್ಯದ ವಿಷಯ ಅಂತಂದರೆ, ನನಗೆ ನನ್ನ ಫಸ್ಟ್ ಮ್ಯೂಸಿಕ್ ಲಾಂಚ್ ಆ ದಿನ ನಮ್ಮ ಗುರುಗಳಿಗೆ ನಮ್ಮ ಟೀಮ್ ಹೈಫೈ ಸ್ಟುಡಿಯೋಸ್ ಹಾಗೆ ACE22 ಟೀಮಿಂದ ಈ ಒಂದು ಸದಾವಕಾಶ ಕಲ್ಪಿಸ್ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸತ್ಯ ಸರ್, ಪವೀಂದ್ರ ಸರ್, ಸೂರ್ಯ ಸರ್, ಶೌರ್ಯ ಸರ್, ರೋಹನ್ ಸರ್. ಸೊ ದಿಸ್ ಗೋಸ್ ಔಟ್ ಟು ದ್ಯಾಮ್ ಆಲ್ಸೋ ಬಿಕಾಸ್ ಅವರ್ ಟೀಮ್ ರೆಕಗ್ನೈಸ್ಡ್ ದ ಎಮೋಷನ್ಸ್ ಆಫ್ ಅ ಮ್ಯೂಸಿಷಿಯನ್. ನಿಮ್ಮೆಲ್ಲರಿಗೂ ಒಂದು ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. I am out of words. Thank you so much. Full it will be music all the way, and I'll pass it over to Shamira ma'am. Thank you so much. ನೀಡುವಂತಹ ಸಮಯ. ಆದರೆ ಅದಕ್ಕೂ ಮುನ್ನ ವೇದಿಕೆಯತ್ತ ಮೊದಲನೇದಾಗಿ ನಮ್ಮ ಹೈಫೈ ಪ್ರೊಡಕ್ಷನ್ಸ್ ಇದರ ನಿರ್ಮಾಪಕರಾಗಿರುವಂತಹ ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ಸತ್ಯ ಶ್ರೀನಿವಾಸನ್ ಸರ್ ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಅದೇ ರೀತಿಯಾಗಿ ನಮ್ಮ ಕೋ ಪ್ರೊಡ್ಯೂಸರ್ ಪವೀಂದ್ರ ಮುತ್ತಪ್ಪ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ACE22 ಪ್ರೊಡಕ್ಷನ್ಸ್ ಇದರ ಪವೀಂದ್ರ ಮುತ್ತಪ್ಪ ಅವರು. ಅದೇ ರೀತಿಯಾಗಿ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಪ್ರಸನ್ನ ಕೇಶವ್ ಸ್ಟೇಜ್ ಪ್ಲೀಸ್. ನಮ್ಮ ನಿರ್ದೇಶಕರು ಆಗಿರುವಂತಹ ರಾಸೂರ್ಯ ಅವರು ದಯವಿಟ್ಟು ಬರಬೇಕು. ಅದೇ ರೀತಿಯಾಗಿ ನಮ್ಮ ಮುತ್ತ ಶೌರ್ಯ ಪ್ರತಾಪ್ ಅವರು ವೇದಿಕೆಗೆ ಬರಬೇಕು. ರುಹಾನ್ ಆರ್ಯ ಅವರು ನಮ್ಮನ್ನು ಜಾಯಿನ್ ಆಗಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಇದು ನಮ್ಮ ಹೈಫೈ ಸ್ಟುಡಿಯೋಸ್ನ ಸಂಪೂರ್ಣ ತಂಡ. ಅದರ ಜೊತೆಗೆ ACE22 ಮೂಲಕ ನಮ್ಮ ಜೊತೆ ಆಗಿರುವಂತಹ ಪವಿತ್ರ ಅವರಿಗೂ ಕೂಡ ಹಾರ್ಟ್ಲಿ ವೆಲ್ಕಮ್ ಸರ್ ಒನ್ಸ್ ಅಗೇನ್. ಇದೀಗ ನಮ್ಮ ಅತಿಥಿ ಅಭ್ಯಾಗತರನ್ನ ಪೂಜ್ಯರನ್ನ ವೇದಿಕೆ ಮೇಲೆ ಕರೆಯುವಂತಹ ಸಮಯ. ಮೊದಲನೇದಾಗಿ ಗೌರವಾನ್ವಿತ ಪೂಜ್ಯ ಶ್ರೀ ಉಪ್ಪಿನಪೆಟ್ಟಿಗೆರೆ ಕುಮಾರ ವಿರೂಪಾಕ್ಷ ಸ್ವಾಮೀಜಿಗಳನ್ನ ಪ್ರೀತಿಯಿಂದ ವೇದಿಕೆಗೆ ದೀಪಗಳು ಬಿಟ್ಟು ದಯವಿಟ್ಟು ಹಾಗೂ ನಮ್ಮ ಈ ತಂಡ ಅಧಿಕೃತ ಚಾಲನೆಯಿಂದ ನೀಡಲಾಗಿದೆ. ನನ್ನೊಬ್ರಿಗೆ ಅಲ್ಲ, ಎಲ್ಲ ಕ್ಯಾಮರಾಗೆ ಬರುತ್ತೆ. ನೋಡೋದು ಬಹಳ ವಿರಳ. ಎಲ್ಟು ಮುಕ್ತ ಇರ್ತಕ್ಕಂಥ ಒಂದು ಚಲನಚಿತ್ರದ ಆಡಿಯೋ ಬಿಡುಗಡೆಯ ಈ ಸಂದರ್ಭದಲ್ಲಿ ಸಂಗೀತ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಹೆಸರು ಸಂಗೀತ ಕಟ್ಟಿ ಕುಲಕರ್ಣಿ ತಾಯಿಯವರು. ನನಗೆ ಹೀಗೆ ಅನ್ನಿಸ್ತಾ ಇದೆ ಅಲ್ಲ, ಇದೊಂದು ಏನು ಟೀಮ್ ಇದೆ ಅಂದರೆ ಈ ಚಿತ್ರ ತಂಡ ನಿರ್ದೇಶಕರು ಬಂತು, ನಿರ್ಮಾಪಕರು ಬಂತು, ಕಲಾವಿದರು ಬಂತು, ಎಲ್ಲರೂ ಸೇರಿ ಆ ಸಂಗೀತ ಸರಸ್ವತಿಯೇ ಆಗಿರ್ತಕ್ಕಂಥ ಸಂಗೀತ ಕಟ್ಟಿ ಅವರಿಗೆ ನೀವು ಸತ್ಕಾರ ಮಾಡೋದ್ರ ಮುಖಾಂತರ ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದೀರಲ್ಲ. ಬಹುತೇಕ ಈ ಒಂದು ಚಿತ್ರರಂಗದಲ್ಲಿ ಒಂದು ದೊಡ್ಡ ಹೆಸರು ಮಾಡುತ್ತದೆ ಅನ್ನೋದ್ರೊಳಗೆ ಯಾವುದೇ ಸಂದೇಹ ಇಲ್ಲ. ಈ ಹಿಂದೆ ಒಂದು ಕಾಂತಾರ ಎಂತಕ್ಕಂಥ ಒಂದು ಸಿನಿಮಾನು ಕೂಡ ಬಂದಿತ್ತು. ಬಹುತೇಕ ಆ ಭಾಗದಲ್ಲಿ ಒಂದು ಆ ದೈವ ನೃತ್ಯ ಮಾಡೋರು ಬಗ್ಗೆ ಪರಿಚಯ ಇತ್ತು, ಎಲ್ಲ ಕಡೆಗೆ ಅದು ಪರಿಚಯ ಇರಲಿಲ್ಲ. ಯಾವಾಗ ಆ ಸಿನಿಮಾ ಬಂತು, ರಾಷ್ಟ್ರ ಮಟ್ಟದಲ್ಲಿ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯೂ ಕೂಡ ಒಂದು ಒಳ್ಳೆಯ ಖ್ಯಾತಿ ಆ ಸಿನಿಮಾ ಗಳಿಸ್ತು. ಹಾಗೆಯೇ ಈ ಎಲ್ಟು ಮುಕ್ತ ಇರ್ತಕ್ಕಂಥ ಒಂದು ಸಿನಿಮಾ ಸಮಾಜದಿಂದ ದೂರ ಇರ್ತಕ್ಕಂಥ ಒಂದು ಜನಾಂಗವು ಕೂಡ ಮುಖ್ಯವಾಹಿನಿಗೆ ಬರಬೇಕು. ಅವರು ಯಾವ ರೀತಿಯಾಗಿ
ಆ ಒಂದು ತಮ್ಮ ಸೇವೆಯನ್ನು ಮಾಡೋದ್ರ ಮುಖಾಂತರ ತಮ್ಮ ಉಪಜೀವನವನ್ನು ನಡೆಸ್ತಾರೆ. ಅಂಥ ಒಂದು ಜನರಿಗೂ ಕೂಡ ಸರ್ಕಾರದ ಎಲ್ಲ ರೀತಿಯ ಸೌಲಭ್ಯಗಳು ಸಿಗಬೇಕು, ಅಂಥ ಜನರ ಕುರಿತು ಒಂದಿಷ್ಟು ಪರಿಚಯ ಆಗಬೇಕು ಅನ್ನೋ ಒಂದು ದೊಡ್ಡ ಪ್ರಯತ್ನ ಇದು. ನಿಜವಾಗ್ಲೂ ಕೂಡ ಬಹಳ ಶ್ರೇಷ್ಠ. ಇದಕ್ಕೆ ನಮ್ಮ ಸತ್ಯ ಶ್ರೀನಿವಾಸನ್ ಸರ್ ಅವರು ಮಾಡಿರ್ತಕ್ಕಂಥ ಪ್ರಯತ್ನ ನಿಜವಾಗ್ಲೂ ಕೂಡ ಬಹಳ ದೊಡ್ಡದು. ಅದರಲ್ಲಿ ಈ ಸಂಗೀತ ನಿರ್ದೇಶಕರು ಪ್ರಾರಂಭದಲ್ಲಿ ಮಾತನಾಡಿದ್ರು. ನಿಜವಾಗ್ಲೂ ಅವರ ನಯ ವಿನಯ, ಅವರಲ್ಲಿ ಇರ್ತಕ್ಕಂಥ ದೈವಿ ಭಕ್ತಿನೇ ಅವರನ್ನ ಸಮಾಜದಲ್ಲಿ ಎತ್ತರದ ಸ್ಥಾನಕ್ಕೆ ಒಯ್ಯತಕ್ಕಂಥದ್ದು. ಯಾವಾಗಲೂ ಕೂಡ ಚಿತ್ರರಂಗದ ಜನ ಆಗಿರ್ಬೋದು, ವಿಶೇಷ ಸಂಗೀತ ಕ್ಷೇತ್ರದಲ್ಲಿ ಇರ್ತಕ್ಕಂತಹ ಜನ ಆಗಿರ್ಬೋದು, ಯಾವಾಗಲೂ ಕೂಡ ದೈವಿ ಭಕ್ತರು. ಹೀಗಾಗಿ ಆ ದೇವರು ಅವರನ್ನ ಎತ್ತರಕ್ಕೆ ಬೆಳೆಸ್ತಾನೆ. ನಮ್ಮ ಸಂಗೀತ ಕಟ್ಟಿ ಅಕ್ಕವರನ್ನು ನೋಡಿದಾಗ ಬಹಳ ಖುಷಿ ಅನ್ನಿಸ್ತದೆ. 4ನೇ ವರ್ಷದಿಂದ ಅವರ ಸಂಗೀತ ಯಾತ್ರೆ ಪ್ರಾರಂಭ ಆದವು. ಬಸ್ ಅಜ್ಜಿಯ ತೊಡೆಯ ಮೇಲೆ ನಮ್ಮ ಸರ್ ನಿರಲ್ಕೇರಿ ಸರ್ ಅವರು ಹೇಳ್ತಾ ಇದ್ರು, ಅಜ್ಜಿಯವರ ಸಂಸ್ಕಾರ ಬಹಳ ದೊಡ್ಡದು, ಅವರೇ ಸಂಗೀತಕ್ಕೆ ಪ್ರೇರಣೆ ಅಂತ. ಅವರ ಪೂಜ್ಯ ತಂದೆಯವರು ಕೂಡ ಇಲ್ಲಿ ಅದಾರೆ. ಅವರನ್ನ ಸೈಕಲ್ ಮೇಲೆ, ಬೈಕ್ ಮೇಲೆ ಕುಳ್ಳಿರಿಸಿ ಅಲ್ಲಲ್ಲಿ ಕಾರ್ಯಕ್ರಮಕ್ಕೆ ಕರ್ಕೊಂಡು ಹೋಗಿ ಬಹಳ ಪ್ರೇರಣೆಯನ್ನು ಕೊಟ್ಟರು. ಮತ್ತು ಬಸವರಾಜ ರಾಜಗುರುಗಳಂತ ಶಿಷ್ಯರಾಗಿ ಬೆಳೆದಿದ್ದು ಅವರ ಸೌಭಾಗ್ಯ. SP ಬಾಲಸುಬ್ರಹ್ಮಣ್ಯಂ ಅವರ ಆಶೀರ್ವಾದವೂ ಕೂಡ ಮದ್ರಾಸ್ನಲ್ಲಿ ಪ್ರಥಮ ಬಾರಿ ದೊರೆಯಿತು ಎಂಬತಕ್ಕಂಥದ್ದು. ಅಷ್ಟೇ ಅಲ್ಲ, ಸನ್ಮಾನ್ಯ ಮೋದಿಯವರು ಕೂಡ ಇವರನ್ನ ಬಹಳ ಮೆಚ್ಚಿದ್ರು ಇವರ ಸಂಗೀತದ ಬಗ್ಗೆ ಅನ್ನೋದನ್ನು ನಾನು ಕೇಳಿದ್ದೀನಿ. ಭೀಮಸೇನ್ ಜೋಶಿ ಅವರ ಶಿಷ್ಯರು ಕೂಡ ಇಲ್ಲಿ ನಮ್ಮ ಮಹಾದೇವ ಬಣಕಾರ್ ಅವರ ಸುಪುತ್ರರು ಕೂಡ ಇದ್ದಾರೆ. ಬಹಳ ದೊಡ್ಡ ಹೆಸರು. ಇಂತಿಂತ ಒಳ್ಳೆ ದಿಗ್ಗಜರು ಈ ವೇದಿಕೆ ಮೇಲಿದ್ದಾರೆ. ಒಟ್ಟಿನಲ್ಲಿ ಇದೇನು ಒಂದು ಚಿತ್ರ, ಈ ಸಮಾಜದಲ್ಲಿ ಒಂದು ಒಳ್ಳೆಯ ಹೆಸರನ್ನ ಗಳಿಸಲಿ. ಇಲ್ಲಿ ಯಾರ್ಯಾರು ಸೇವೆ ಮಾಡಿದ್ದಾರೆ ಅವರನ್ನ ಉತ್ತುಂಗದ ಒಂದು ಶಿಖರಕ್ಕೆ ಅವರನ್ನ ಕೊಂಡೊಯ್ಯಲಿ ಎಂಬತಕ್ಕಂಥ ಶುಭ ಹಾರೈಕೆಯನ್ನು ಈ ಸಂದರ್ಭದಲ್ಲಿ ನೀಡಿ ನಮ್ಮ ನುಡಿಗಳಿಗೆ ವಿರಾಮ ಕೊಡುತ್ತೇವೆ. ಧನ್ಯವಾದ. ನಮ್ಮ ಪರಮ ಪೂಜ್ಯ ವಿರೂಪಾಕ್ಷ ಮಹಾಸ್ವಾಮಿಗಳು ವಿರಕ್ತ ಮಠ ಉಪ್ಪಿನ ಬೆಟಗೇರಿ ಅವರ ಪಾದಾರಗಳಲ್ಲಿ ಬಡಮಟ್ಟು. ಎರಡನೇದಾಗಿ ನಮ್ಮ ಕರ್ನಾಟಕ ಕಾಲೇಜಿನ ನಿವೃತ್ತ ಪ್ರಾಚಾರ್ಯರು, ನಮ್ಮ ಗುರುಗಳು ಆದಂಥ ಪ್ರೊಫೆಸರ್ ಕಟ್ಟಿಯವರಿಗೆ ನಮಸ್ಕರಿಸಿ, ಇವತ್ತಿನ 50 ವರ್ಷದ ಸಂಗೀತ ಸಾಧನೆಯನ್ನು ಉತ್ತರ ಕರ್ನಾಟಕದ ಹುಬ್ಬಳ್ಳಿ ಮತ್ತು ಸಂಗೀತವನ್ನು ದಾರೆ ಎರೆದಂಥ ಸ್ಥಳದಲ್ಲೇ 50 ವರ್ಷದ ಸನ್ಮಾನವನ್ನು ಮಾಡುವ ನಿರ್ಧಾರವನ್ನು ತೆಗೆದುಕೊಂಡಂಥ ಎಲ್ಲ ತಂಡದ ಮುಂಚೂಣಿಯಲ್ಲಿರ್ತಕ್ಕಂಥ ಸತ್ಯ ಶ್ರೀನಿವಾಸ್ ಅವರು ಮತ್ತು ಸಂಗೀತ ನಿರ್ದೇಶಕರು ಎಲ್ಲ ತಂಡ ತಮ್ಮೆಲ್ಲರಿಗೂ ನಾನು ವಂದಿಸಿ, ಇವತ್ತಿನ ಸಂದರ್ಭದಲ್ಲಿ ನಾನು 2 ಮಾತನ್ನು ಮಾತ್ರ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಬಹುಶಃ ಪೂಜ್ಯರು ಮಾತಾಡಿದ ನಂತರ ನಾವು ಮಾತನಾಡಬಾರ್ದು, ಆದರೂ ಸಹಿತ ಅನಿವಾರ್ಯವಾಗಿ 2 ವಿಷಯಗಳನ್ನ ಹೇಳಬೇಕಾಗುತ್ತೆ. ಮೊದಲನೇದಾಗಿ, ಸಂಗೀತ ಅವರು ನನಗಿಂತ 1 ವರ್ಷ ಜೂನಿಯರ್ ಕರ್ನಾಟಕ ಕಾಲೇಜಲ್ಲಿ. ಅವರ ತಂದೆ, ತಾಯಿ, ಅಜ್ಜಿ ಎಲ್ಲರನ್ನೂ ನಾವು ಬಲ್ಲವರು. ಅಜ್ಜಿಯ ತೊಡೆ ಮೇಲೆ ಸಂಗೀತವನ್ನ ಕಲಿತವರು ಎಲ್ಲರೂ. ಈಗಿದ್ದವ್ರಿಗೆ ಬಹುಶಃ ಎಲ್ಲರಿಗೂ ಗೊತ್ತಿದೆ, ಬಟ್ ಬೆಂಗಳೂರು ಜನರಿಗೆ ಸ್ವಲ್ಪ ಮಾಹಿತಿ ಕಡಿಮೆ ಇರ್ಬೋದು. ಆದರೆ ಅವಳು ಮಾಡಿದ ಸಾಧನೆ ದೇಶ ವಿಖ್ಯಾತಿ, ವಿದೇಶ ವಿಖ್ಯಾತಿ ಪಡಿತಕ್ಕಂಥ ಒಂದು ಪರಿಶ್ರಮ ಏನಿದೆ, ನಾವೆಲ್ಲರೂ ಈ ಉತ್ತರ ಕರ್ನಾಟಕದ ಭಾಗದ ಎಲ್ಲ ಜನ ಅವರಿಗೆ ಕೃತಜ್ಞರಾಗಿದ್ದೇವೆ. ನಮ್ಮ ನಾಡಿನ ಹೆಸರನ್ನು ಪ್ರಖ್ಯಾತಪಡಿಸಿರ್ತಕ್ಕಂಥ ಅವರನ್ನು ಹೆತ್ತ ದಂಪತಿಗಳಿಗೆ ಸಹಿತ ನಾವು ಚಿರಋಣಿಯಾಗಿದ್ದೇವೆ. ಇಬ್ರು ಫಿಲ್ಮ್ ಇಂಡಸ್ಟ್ರಿ ಆಯ್ದುಕೊಂಡ್ರು, 3 ಜನ ಇನ್ಫ್ಯಾಕ್ಟ್. ಅದರಲ್ಲಿ ನನಗೆ ಅನ್ಸುತ್ತೆ, ಆಯಿತು ಸಿನಿಮಾದಲ್ಲಿ ಹೋಗ್ತಾ ಇದ್ದಾರೆ, ಅವ್ರ ಇಂಟ್ರೆಸ್ಟ್ ಸಿನಿಮಾದಲ್ಲಿದೆ, ಬೇಸಿಕ್ ಜ್ಞಾನ ನಮ್ಮ ಗುರುಗಳು ಏನು ಹೇಳಿದ್ರು ಅದನ್ನು ಚಾರ್ಜ್ ತಪ್ಪದೆ ಅವರಿಗೆ ಹೀಗೆ ಅಂತ ಹೇಳಿದೆ. ಬಟ್ ಈ ಸಿನಿಮಾ ಇಂಡಸ್ಟ್ರಿಯ ನನಗೆ ಬಂದಂತಹ ಎಕ್ಸ್ಪೀರಿಯನ್ಸ್, ಪ್ರತಿಯೊಂದು ಕ್ಲಾಸ್ನಲ್ಲಿ ಎಲ್ಲಿ ಕಾರ್ಯಕ್ರಮಕ್ಕೆ ಹೋದ್ರು ಅದನ್ನು ನಾನು
ಶಿಷ್ಯರ ಜೊತೆಗೆ ನನ್ನ ಅನುಭವಗಳನ್ನ ಹಂಚ್ಕೊಳ್ತಾ ಇದ್ದೀನಿ. ಆ ಅನುಭವಗಳು ಬಹುಶಃ ನನಗನ್ಸುತ್ತೆ ಕೆಲವು ಶಿಷ್ಯರು ತುಂಬಾ ಚೆನ್ನಾಗಿ ಅದನ್ನು ಅರ್ಥಕೊಂಡ್ರು. ಅದರಲ್ಲಿ ನನಗನ್ಸುತ್ತೆ ಪ್ರಸನ್ನ ಕೇಶವ, ಐ ಥಿಂಕ್ ಹಿ ಟುಕ್ ದ ಬೆಸ್ಟ್ ಆಫ್ ಹಿಸ್ ಲೈಫ್, ಬಿಕಾಸ್ ಅವನಲ್ಲಿ ಕಲಿಬೇಕು ಅನ್ನೋ ಹುಮ್ಮಸ್ಸಿತ್ತು. ನಾನು ಯಾವಾಗಲೂ ಅಂದ್ಕೊಳ್ಳೋದು, ಗುರುಗಳ ಹತ್ರ ಕಲಿಯೋದಕ್ಕೆ ಹೋದಾಗ ಮೈಂಡ್ ಕಂಪ್ಲೀಟ್ಲಿ ಖಾಲಿ ಇರಬೇಕು, ಮೈಂಡ್ ಝೀರೋ ಇರಬೇಕು. ಇಲ್ಲಿ ತುಂಬ್ಕೊಂಡ್ಬಿಟ್ರೆ ಬೇರೆ ಜ್ಞಾನವನ್ನು ತುಂಬ್ಕೊಳ್ಳೋಕೆ ಜಾಗ ಇರಲ್ಲ. ಸೊ ಹಿ ಆಲ್ವೇಸ್ ಯೂಸ್ ಟು ಕಮ್ ವಿತ್ ಅನ್ ಅಬ್ಸಲ್ಯೂಟ್ ಝೀರೋ ಮೈಂಡಲ್ಲಿ ಏನೂ ಇರ್ತಿರ್ಲಿಲ್ಲ, ಖಾಲಿ ಇಟ್ಕೊಂಡು ಬರ್ತಾ ಇದ್ದ. ಹಾಗೆ ಜ್ಞಾನವನ್ನು ತಗೊಂಡು ಹೋಗ್ತಾ ಇದ್ದ. ಇದು ಅವನ ಒಂದು ಶ್ರದ್ಧೆ, ಗುರುವಿನ ಬಗ್ಗೆ ಅವನಿಗಿರೋ ಭಕ್ತಿ, ಆಮೇಲೆ ಹಿಡಿದ ಕಾರ್ಯವನ್ನು ಬಿಡದೆ ಮಾಡುವ ಒಂದು ಛಲ, ಆ ಒಂದು ಹುಚ್ಚಿಂದ ಯಾವ ಕೆಲಸನೂ ಆಗಲ್ಲ. ಹಗಲು ರಾತ್ರಿ ಅವರ ಮನೆಯವರ ಪಲ್ವಿಗೆ ನಾನು ಯಾವಾಗ ಫೋನ್ ಮಾಡಿದಾಗ ಎಲ್ಲಿದ್ದಾನಮ್ಮ ಅಂತ, ಮ್ಯಾಮ್ ಸ್ಟುಡಿಯೋದಲ್ಲಿದ್ದಾನೆ. ಯಾವುದೇ ಅವರವರಲ್ಲೇ ಫೋನ್ ಮಾಡಿದ, ಮ್ಯಾಮ್ ಸ್ಟುಡಿಯೋದಲ್ಲಿದ್ದಾನೆ. ಸ್ಟುಡಿಯೋ ಬಿಟ್ಟು ಆಚೆ ಬರ್ತಾನೆ ಇದೆ. ನನ್ನ ಜ್ಞಾಪಕ ಬರುತ್ತೆ, ಡಾಕ್ಟರ್ CNR ನಾವು ಭಾರತ ರತ್ನ ಕೊಟ್ಟಾಗ ಅವರಿಗೆ ಸನ್ಮಾನ ಇತ್ತು ಬ್ಯಾಂಕ್ವೆಟ್ ಹಾಲಲ್ಲಿ. ಒಂದು ಮಾತು ಹೇಳಿದ್ರು ಅವರು, ನಿಮ್ಗೆ ಯಾವ್ದು ತುಂಬಾ ಇಷ್ಟವಾದ ಜಾಗ ಅಂತ ಯಾರೋ ಹೇಳಿದ್ರು. ನನ್ನ ಲ್ಯಾಬೊರೇಟರಿ ನನಗೆ ತುಂಬಾ ಇಷ್ಟ ಅಂದರು. ನಾನು ಲ್ಯಾಬ್ ಬಿಟ್ಟು ಆಚೆ ಬರೋಕ್ಕೆ ಆಗಲ್ಲ. ಆ ಪ್ಯಾಷನ್ ಇರೋದ್ರಿಂದ CNR ಆಗೋದು. ಸೊ ನಮ್ಮ ಪ್ರಸನ್ನ ಕೇಶವ ಸ್ಟುಡಿಯೋ ಬಿಟ್ಟು ಆಚೆನೇ ಬರಲ್ಲ, ಅಷ್ಟೊಂದು ಅದಕ್ಕೋಸ್ಕರ ದುಡಿತಾನೆ ಹಗಲು ರಾತ್ರಿ. ಅವನಿಗೆ ಕರೆಕ್ಟಾಗಿ ಬೆಂಬಲ ಸಿಕ್ಕಿದ್ದ ಗ್ರೇಟ್ ಫ್ರೆಂಡ್ ಸತ್ಯ ಸರ್ ಆ್ಯಂಡ್ ಇಸ್ ಬ್ರಿಲಿಯಂಟ್ ಟೀಮ್. ಸೊ ಇದೆಲ್ಲವೂ ಸೇರಿ 7 ಸ್ವರ ಸೇರಿ ಹೆಂಗೆ ಸಂಗೀತವಾಯಿತು ಅಂತ ಹೇಳ್ತಾರೆ. ಇದೆಲ್ಲವೂ ಸೇರಿ ಒಂದು ಚಿತ್ರ ಆಯಿತು, N2 ಮುಕ್ತ. N2 ಅಂತ ಇಂಗ್ಲಿಷಲ್ಲಿ ನೀವು ಬರೆದ್ರೆ NL, ದ ಲ್ಯಾಟಿಟ್ಯೂಡ್ ಅಂಡ್ ದ ಲಾಂಜಿಟ್ಯೂಡ್. ಸೊ ಈ ಚಿತ್ರದ ಯಶಸ್ಸು ದೇಶದ ಉದ್ದಗಲಕ್ಕೂ ಹಕ್ಕಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಬೋತ್ ಇನ್ ಲಾಂಜಿಟ್ಯೂಡ್ನಲ್ಲಿ ಆ್ಯಂಡ್ ಲ್ಯಾಟಿಟ್ಯೂಡ್, ಇಡೀ ಗ್ಲೋಬಲ್, ಬರೀ ನಮ್ಮ ದೇಶದ ಉದ್ದಗಲಲ್ಲ, ಇಡೀ ನಮ್ಮ ಗ್ಲೋಬಿನ ಉದ್ದಗಲಕ್ಕೂ N2 ಮುಕ್ತ ಹಬ್ಬಿ ಅಂತ ಹೇಳ್ತಾ, ಮತ್ತೊಂದು ಇತಿಹಾಸ ಸೃಷ್ಟಿ ಮಾಡಿದಂತಹ ಚಿತ್ರವಾಗಲಿ, ಚಿತ್ರತಂಡಕ್ಕೆ ಎಲ್ಲರಿಗಿಂತ ಶುಭವನ್ನು ನಾವು ಹಾರೈಸೋಣ. ಚಿತ್ರನ ಸಪೋರ್ಟ್ ಮಾಡೋಣ, ಎಲ್ಲರೂ ಥಿಯೇಟರ್ ಹೋಗಿ ನೋಡೋಣ. ಅಷ್ಟೇ ಅಲ್ಲದೆ ಇದರ ಪ್ರಚಾರ ಮಾಡಲಿಕ್ಕೆ ಇದೆಲ್ಲ ನಂಗೆ ತುಂಬಾ ಖುಷಿ ಆಗ್ತಾ ಇದೆ. ನಾನು ತುಂಬಾ ಮಾಧ್ಯಮ ಮಿತ್ರರನ್ನ ನಾನು ನೋಡ್ತಾ ಇದ್ದೀನಿ, ಸಹೋದರನ ನೋಡ್ತಾ ಇದ್ದೀನಿ, ನಮ್ಮ ಮನೋ ಇದ್ದಾರೆ. ನನಗೆ ಜ್ಞಾಪಕ ಬರುತ್ತೆ, ಟಿ ಸುಧೀಂದ್ರ ಅಂತ ಒಬ್ಬ ಧೀಮಂತ ವ್ಯಕ್ತಿ ಇದ್ರು ರಾಘವೇಂದ್ರ ಚಿತ್ರಮಣಿ. ಅದು ನಾನು ಸಿನಿಮಾದಲ್ಲಿ ಪ್ಲೇಬ್ಯಾಕ್ ಆಡ್ಲಿಕ್ಕೆ ಶುರು ಮಾಡಿದಂತಹ ದಿನ, ಅದು 90s. ಬಹಳ ಸಪೋರ್ಟ್ ಮಾಡೋರು. ಎಂತ ಒಳ್ಳೆ ವ್ಯಕ್ತಿ ಅಂದ್ರೆ ಸುಧೀಂದ್ರ ಸರ್, ಅಷ್ಟು ಶಾಂತಮೂರ್ತಿ. DV ಸುಧೀಂದ್ರ ಅವರ ಪರಂಪರೆಯನ್ನು ಮುಂದುವರಿಸಿಕೊಂಡು ಅತ್ಯಂತ ದಕ್ಷ ರೀತಿಯಲ್ಲಿ ಮುಂದುವರಿಸಿಕೊಂಡು ಬ್ರಿಲಿಯಂಟ್ಲಿ ಈಸ್ ಗೋಯಿಂಗ್. ದ ಟೇಕ್ ಆಫ್ ಇಸ್ ಡಿಫರೆಂಟ್. ನಮ್ಮ ವೆಂಕಟೇಶ್ ಇದ್ದಾರೆ. ಸೊ ವೆಂಕಟೇಶ್ ಮೇಲೆ ಎಲ್ಲೂ ಉಳಿಸಿ ಹೋಗೋದೇ ಇಲ್ಲ. ಸೊ ಐ ಸೋ ಹ್ಯಾಪಿ ಟು ಸಿ ವೆಂಕಟೇಶ್ ಅಂಡ್ ಹೋಲ್ ಟೀಮ್ ಆಫ್ ಜರ್ನಲಿಸ್ಟ್ ಹಿಯರ್, ಬೋತ್ ವಿಜುವಲ್ ಆಸ್ ವೆಲ್ ಆಸ್ ಪ್ರಿಂಟ್ ಮೀಡಿಯಾ. ಸಂಗೀತ ನೀವು ಹೇಳಿದ್ರಲ್ಲ, ಎಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತಾಳಪ್ಪ, ಬ್ಯೂಟಿಫುಲ್. ಮೊದಲನೇ ಕಚೇರಿ ಅಂತ, ಆ ಮೊದಲನೇ ಕಚೇರಿಯ ಕವರೇಜ್ 1975 ನವೆಂಬರ್ 14 ಚಿಲ್ಡ್ರನ್ಸ್ ಡೇ, ಮೊದಲನೇ ಕಚೇರಿ. ಅದರ ಕವರೇಜ್ ಆದ ಸಂಯುಕ್ತ ಕರ್ನಾಟಕ ಫ್ರಂಟ್ ಪೇಜ್ ಆರ್ಟಿಕಲ್ ಬರೆದಂತಹ ಸಂಯುಕ್ತ ಕರ್ನಾಟಕ ಕೂಡ ಸಾಕ್ಷಿ ಇದೆ. ಸೊ ನಿಮಗೆಲ್ಲ ನಾನು ವಿಶೇಷವಾಗಿ ವಂದಿಸ್ತೀನಿ, ಧನ್ಯವಾದ. ನನ್ನನ್ನು ಇಲ್ಲಿ ಮಟ್ಟ ಕಲಿತು ನೀವು ಕೂಡ ಸಿಂಹಪಾಲು ಇದ್ದೇ ಇದೆ ಯಾವಾಗಲೂ, ರೈಟ್ ಫ್ರಮ್ ಮೈ ಚೈಲ್ಡ್ಹುಡ್. ಥ್ಯಾಂಕ್ ಯು ಸೋ ಮಚ್ ಮೀಡಿಯಾ. ಮತ್ತೊಮ್ಮೆ ತುಂಬಾ ಥ್ಯಾಂಕ್ಸ್ ಮ್ಯಾಮ್, ತುಂಬಾ ಥ್ಯಾಂಕ್ಸ್. Sudhir Venkatesh sir, thank you so much for all the things that you have done for us. Sudhir sir, tumba thanks. Rivalila Mandidike. So, are you ready? Are you ready? Okay. Okay. So, now Mishana every time held that we have done quite a few ಪತ್ರಿಕಾ ಗೋಷ್ಠಿ ಮಾಡಿದ್ದೀವಿ. ಅದರಲ್ಲಿ ಎಂಟು ಮುತ್ತ ಅನ್ನೋ ಒಂದು ಚಿತ್ರ ಬಂದು ಕಂಪ್ಲೀಟ್ಲಿ ಇಟ್ ವಿಲ್ ಬಿ ಆಡಿಯೋ ವಿಜುವಲ್ ಎಕ್ಸ್ಟ್ರಾವರ್ಗೆಂಟ್. ವಿಜುವಲ್ ನೋಡಿದ್ರಿ ಈಗ, ಆಡಿಯೋ ಕೇಳಿದ್ರಿ ಈಗ, ಇದೇನಿದೆ ಇದಕ್ಕೆ ಮಾತ್ರ ತುಂಬ ಫೋಲ್ಡ್ಸ್ ಎಕ್ಸ್ಪೀರಿಯನ್ಸ್ ನಿಮಗೆ ಥಿಯೇಟರ್ಸ್ ಅಲ್ಲಿ ಇಟ್ ವಿಲ್ ಬಿ ಅಮೇಜಿಂಗ್. ದಟ್ ಇಸ್ ಆಲ್ ಐ ಕ್ಯಾನ್ ಸೇ. ಈಗ ಒಂದೊಂದೇ ಹಾಟ್ ನಾವು ಬಿಚ್ಚಿಡ್ತಾ ಹೋಗ್ತೀವಿ. ಮತ್ತೆ ಇನ್ನೊಂದು ವಿಷಯ ಏನಂದ್ರೆ, ತುಂಬಾ ವರ್ಷಗಳ ನಂತರ ಮುಂಚೆ CD-ನಲ್ಲಿ ಎಲ್ಲ ಸಾಂಗ್ಸ್ ರಿಲೀಸ್ ಮಾಡ್ತಿದ್ರು ಸರ್. ಸೊ ಅದಾದ್ಮೇಲೆ 3 ಸಾಂಗ್ ಆಯ್ತು, 2 ಸಾಂಗ್ ಆಯ್ತು, ಇವಾಗ 1 ಸಾಂಗ್ ಬಂದಿದ್ದಾರೆ. ಸೊ ಒಂದೊಂದು ಸಾಂಗ್ ರಿಲೀಸ್ ಮಾಡ್ತಾರೆ. ಬಟ್ ನಾವು ನಮ್ಮ ಚಿತ್ರದ ಎಲ್ಲ ಹಾಡುಗಳನ್ನು ಇವತ್ತು ಎಲ್ಲರೂ ಕೇಳಿಸ್ಬೇಕು ಅಂತ ಒಂದು ಆಸೆ ಇಟ್ಕೊಂಡು ಬಂದಿದ್ದೀವಿ. ಸೊ ವಿ ಆರ್ ಗೋಯಿಂಗ್ ಟು ರಿಲೀಸ್ ಆಲ್ ದ ಸಾಂಗ್ಸ್
ಫ್ರಮ್ ಏಟಿ ಮುತ್ತ. ಸೊ ಎಲ್ಲ ಹಾಡು ಕೇಳ್ತೀರಾ? ಒಂದು ಒಳ್ಳೆ ಸೂಪರ್ ಆಗಿ ಕಂಪೋಸ್ ಆಗಿರುವ ಒಂದು ಫೋಕ್ ಸಾಂಗ್. ಇಟ್ ಇಸ್ ಫೋಕ್ ಸಾಂಗ್ ವಿಚ್ ಸ್ಟಾರ್ಟ್ಸ್ ಫ್ರಮ್ ಕೊಡಗಿನ ನಮ್ಮ ಕೊಡವ ಭಾಷೆಯಿಂದ ಒಂದು 4 ಪದಗಳಿಂದ ಸ್ಟಾರ್ಟ್ ಆಗುತ್ತೆ. ಕನ್ನಡದಲ್ಲಿ ನಾವು ಆಡಿಯನ್ಸ್ ನಮ್ಮ ಒಂದು ಹೆಣ್ಣು ಮುತ್ತ ಲೋಕ ಏನಿದೆ ಅದರಲ್ಲಿ ಹಾಗೆ ನಿಮ್ಮನ್ನ ಸಕ್ ಮಾಡ್ತೀವಿ. ಸೊ ಇವಾಗ ವಿ ವಿಲ್ ಗೆಟ್ ಇನ್ ಟು ದ ಫಸ್ಟ್ ಸಾಂಗ್. ಈ ಹಾಡು ಹೆಸರು ಒಂದು ಕಾಂಬುಲೆ ರೇ ಕಾಂಬುಲೆ, ಮುತ್ತಂಗೆ ಒಂದು ಕಾಂಬುಲೆ ಅಂತ. ಸೊ ಇದೀಗ ನಿಮಗೆ ಕಾಂಬುಲೆ ಸಾಂಗ್. ಆರ್ ವಿ ರೆಡಿ? ಯೇಸು? ಎಸ್. ಲೈಟ್ಸ್ ಆಫ್ ಪ್ಲೀಸ್. First of all, I would like to thank the Hi-Fi team, Sarkar sir, Prasanna sir, Shaurya sir, Surya sir and Rohan sir for first of all believing in me and giving me this chance. And yeah, I would like to thank the entire team here who also supported me very well during the shoot. Coming back to the hook step she was mentioning, basically we wanted to create a very simple step which can connect to people and each and every person can dance over that step and add their own creativity to it as well while making the reels or enjoy just to dance over it. So the situation in the dance is like this. The girl who dances is invited for the party and she has her own attitude. That's why this. Yeah, thank you so much. So she has her own attitude and she also believes that she can make all the people dance on her tunes like this. So that's how this hook step actually was designed. So now how you can make or use this step differently is like, see, only this will show the attitude. You can also say, no, you can ignore people with the same step. You can also call them, come, like that. So there are different variations people can add and make their own reels. So please make many more reels and make this song, the whole music and the Eltu Mutta movie a big hit. Thank you so much. Eltu Mutta, ನಮ್ಮ ಶ್ರೀನಿವಾಸ್ ಅವರು ನನ್ನ ಹತ್ರ ಬಂದು ನಮಗೆ ಅಕ್ಷಯ್ ಗಂಗಾಧರ್ ಅವರು ಕರ್ಕೊಂಡು ಬಂದರು. ಹಾಗೆಯೇ ನನ್ನ ಗಾಂಧಿನಗರದ ಮಿತ್ರ ಶ್ರೀಧರ್ ಅವರು ಹಂಚಿಕೆಯ ಜವಾಬ್ದಾರಿನ ಹೊತ್ಕೊಂಡಿದ್ದಾರೆ. ನಾನು ಇದನ್ನು ಅಬ್ಸರ್ವ್ ಮಾಡೋ ಸಂದರ್ಭದಲ್ಲಿ ಇಷ್ಟೊಂದು ಮ್ಯೂಸಿಕ್ ಡೈರೆಕ್ಟರ್ ಮಾತಾಡಿದಂತಹ ಅಷ್ಟು ಅವರು ನರೇಟ್ ಮಾಡೋದಲ್ಲ, ಆ ನರೇಟ್ ಮಾಡಿ ಅದನ್ನು ತೋರಿಸ್ಕೊಂಡು ಬಂದರು ಸಾಂಗ್ಗಳನ್ನು. ಪ್ರತಿಯೊಂದೂ ಕೂಡ ನನ್ನ ಇಲ್ಲಿ ಕೂತಂಗಾಯಿತು. ನಾನು ಅವ್ರಿಗೆ ಏನು ಮ್ಯೂಸಿಕ್ ಡೈರೆಕ್ಟರ್ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಸರ್ ಹೇಳಿದ್ದೀನಿ ಸರ್ ನೀವು ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ಗಳು ಮತ್ತು ಚಿತ್ರರಂಗದ ದೊಡ್ಡ ಇವರಿದ್ದಾರೆ ಕೆಲವರು ಟೆಕ್ನಿಷಿಯನ್ಸ್ಗಳು, ಅವ್ರನ್ನ ಸಿಗಬೇಡಿ. ಯಾಕೆ ಅಂದರೆ ಅವರು ನಿಮ್ಮನ್ನು ಅಮ್ಮನ್ನು ಬಿಡಲ್ಲ, ಸಿಗಾಕೊಂಡ್ಬಿಡ್ತೀನಿ. ಅದರಿಂದ ಅದು ನಾನು ಸಂಗೀತ ಹೇಳಿ ಅದು ಯಾರು ಹೇಳ್ತೀನಿ ಅವ್ರಿಗೆ, ಆಮೇಲೆ ನೀವು ಆಫ್ ಕೇಳ್ಕೊಳ್ಳಿ ಹೇಳ್ತಂದವರು. ನಾನು ಇವತ್ತು ಭಾಳ ಸಂತೋಷ ಆಗಿದ್ದ ವಿಚಾರ ಏನಪ್ಪ ಅಂದರೆ, ಒಂದು ಗುರು ನಮ್ಮ ಗುರುಗಳನ್ನು ನೆನೆಸ್ಕೊಂಡು ಅವರ 50 ವರ್ಷದ ಜರ್ನಿ ಸಂಗೀತ ಮೇಳದ್ದು ಅವರು ಶಿಷ್ಯರಾಗಿ ಅವರನ್ನು ಇವತ್ತಿಲ್ಲಿ ಕರೆಸಿ ಅವರಿಗೆ ಸನ್ಮಾನ ಮಾಡಿ ಅವ್ರನ್ನ ಗೌರವಿಸಿ ತಾವು ತಮ್ಮ ಚಿತ್ರದ ಮೊದಲನೇ ಸಿನಿಮಾದ ನಿರ್ದೇಶಕರಾಗಿ ತಾವೇನು ಅವರ ಒಂದು ಉಪಸ್ಥಿತಿನಲ್ಲಿ ಅವ್ರನ್ನ ಗೌರವಿಸಿ ಮಾಡಿದ್ರಿ, ಅದು ನಿಮ್ಮ ವಿನಮ್ರತೆಯನ್ನು, ಗುರು ಪೂಜೆಯನ್ನು, ಗುರು ಧರ್ಮವನ್ನು, ನಿಮ್ಮ ಸಾತ್ವಿಕತೆಯನ್ನು ಎತ್ತಿ ಅಂದರೂ ಕೂಡ ತಪ್ಪಾಗಲಾರ್ದು. ಹಾಗೆಯೇ ನಮಗೆ ಮಾಧ್ಯಮದ ಮಿತ್ರರು ಆಗಲೇ ಹೇಳ್ಬಿಟ್ಟಿದ್ದಾರೆ 2 ನಿಮಿಷದಲ್ಲಿ ಮಾತಾಡೋಂಗಿಲ್ಲ ಅಂತ. ಗೊತ್ತಾಯ್ತು 5 ನಿಮಿಷನ ನಾವು ನಾನು ಇವತ್ತಿನ ಅದು ಬೇಕು ಮುಗಿಸೋದ್ರೆ ಎಲ್ಲರೂ ಮಾತಾಡೋಕೆ ಆಗ್ತಾ ಇಲ್ಲ. ನಿರ್ಮಾಪಕರು ಆ್ಯಕ್ಚುಲಿ ನಮ್ಮ ಶ್ರೀನಿವಾಸ್ ಅವರು ಒಂದು ಇದರಿಂದ ಬಂದಿರೋದು ಬ್ಯಾಕ್ಗ್ರೌಂಡು.
ಏನು ಈ ಸಾಫ್ಟ್ವೇರ್ ಬ್ಯಾಕ್ಗ್ರೌಂಡಿಂದ ಬಂದಿರತಕ್ಕಂಥವ್ರು ಅವರು ಆಯ್ಕೆ ಮಾಡಿರ್ತಕ್ಕಂಥ ಸಬ್ಜೆಕ್ಟ್ ಅದು ಭಾಳ ವಿಭಿನ್ನವಾಗಿದೆ. ಒಂದು ಪ್ರಯೋಗಾತ್ಮಕವಾದಂಥ ಚಿತ್ರ ಅಂದರೂ ಕೂಡ ತಪ್ಪಾಗಲಾರದು. ಅದನ್ನು ಸುಮ್ಮನೆ ಜಿಸ್ಟ್ ಕೇಳಿದೆ. ಒಂದು ಮನೆಯಲ್ಲಿ ನಡೀತಕ್ಕಂತಹ ಸಾವು ಇನ್ನೊಂದು ವರ್ಗದ ಜನಕ್ಕೆ ಅನ್ನ ಆಗುತ್ತೆ, ಅವರು ಬದುಕಲಿಕ್ಕೆ ಅವಕಾಶ ಆಗುತ್ತೆ. ಅಂದರೆ ಆ ಸಾವಿನ ಮನೆಯಲ್ಲೂ ಕೂಡ ಇನ್ನೊಂದನ್ನ ಬದುಕಿಸ್ತಕ್ಕಂಥ ಒಂದು ಆ ವ್ಯವಸ್ಥೆ ಏನಿದೆ, ಅದಕ್ಕೆ ಏನು ಅಂತ ಒಂದು ಸಬ್ಜೆಕ್ಟನ್ನು ಕೈ ಹಾಕಿ ನಿರ್ಮಾಪಕರು ಇಂಥ ಒಂದು ಚಿತ್ರವನ್ನು ನಿರ್ಮಾಣ ಮಾಡಬೇಕು ಅಂತ ಏನು ಅವ್ರು ತಲೆ ಕೆಡಿಸ್ಕೊಂಡಿದ್ದಾರೆ, ಅದಕ್ಕೆ ನಾನು ಅವ್ರಿಗೆ ಹ್ಯಾಟ್ಸ್ ಆಫ್. ಯಾಕಂದರೆ ಅವರು ಸಾಫ್ಟ್ವೇರ್ ಬ್ಯಾಕ್ಗ್ರೌಂಡು ಇನ್ನೇನೋ ಒಂದು ಇಟ್ಕೊಂಡು ಏನೋ ಒಂದು ಮಾಡ್ಕೊಂಡು ಹೋಗ್ಬೋದಾಗಿತ್ತು. ಬಟ್ ಅದೆಲ್ಲವನ್ನು ಮರೆಮಾಚಿ ಒಂದು ಚಿತ್ರ ಈ ರೀತಿ ಇರಬೇಕು ಅಂತೇಳಿ ನಮ್ಮ ಕಾಕ್ರೋಚ್ ಅಂತಿದ್ದೀರಲ್ವ, ತಾವು ಕೂಡ ಆ್ಯಕ್ಟ್ ಮಾಡಿದ್ರಿ. ಆದರೆ ಈಗ ಒಂದು ಖುಷಿಯಾಗಿ ಏನಪ್ಪ ಅಂದರೆ ಎಂಟೈರ್ ಟೀಸರ್ನ ಮತ್ತು ಸಾಂಗನ್ನು ನೋಡಿದಾಗ ಯಾರೂ ಪ್ರೊಫೆಷನಲ್ ಆರ್ಟಿಸ್ಟ್ಗಳು ಇಲ್ಲ, ಟೆಕ್ನಿಷಿಯನ್ಸ್ಗಳು ಪ್ರೊಫೆಷನಲ್ಸ್ ಅಂತ ಇಲ್ಲ. ಆದರೆ ಎಲ್ಲ ಪ್ರೊಫೆಷನಲ್ ಟೆಕ್ನಿಷಿಯನ್ಸ್ಗಳಿಗಿನ್ನ ಮತ್ತು ಆರ್ಟಿಸ್ಟ್ಗಳಿಗಿನ್ನ ಹೆಚ್ಚಿನ ರೀತಿಯಲ್ಲಿ ತಾವೆಲ್ಲರೂ ಇನ್ವಾಲ್ವ್ ಆಗಿರ್ತಿತ್ತಲ್ಲ, ಅದು ನನಗೆ ತುಂಬ ಸಂತೋಷ ಪಡ್ತಕ್ಕಂಥ ವಿಚಾರ ಆಯಿತು. ಇದು ಟೀಮ್ ಕಡೆಯಿಂದ ಥ್ಯಾಂಕ್ ಯು ವೆರಿ ಮಚ್ ಇಲ್ಲಿ ಬಂದಿದ್ದಕ್ಕೆ. ಆ್ಯಂಡ್ ವಿ ಆರ್ ವೆರಿ ಪ್ರೌಡ್ ಆಫ್ ವಾಟ್ ವಿ ಹ್ಯಾವ್ ಕ್ರಿಯೇಟೆಡ್. ಇಟ್ಸ್ ಅ ಲಾಂಗ್ ಪ್ರಾಸೆಸ್, ಇಟ್ಸ್ ಬೀನ್ ಅ ಹಾರ್ಡ್ ಪ್ರಾಸೆಸ್. ಬಟ್ ಇವತ್ತು ಔಟ್ಪುಟ್ ನಿಮ್ಮ ರಿಯಾಕ್ಷನ್ ನೋಡಿದ್ರಲ್ಲಿ ನನಗೆ ಭಾಳ ಖುಷಿಯಾಯಿತು. ಥ್ಯಾಂಕ್ ಯು ವೆರಿ ಮಚ್ ಫಾರ್ ದ ಎಂಟೈರ್ ಟೀಮ್ ಫಾರ್ ಹ್ಯಾವಿಂಗ್ ಡೆಲಿವರ್ಡ್ more than what they promised. So thank you. And now you ಕೇಳೋ ಕ್ವೆಶ್ಚನ್ಸ್ಗೆ we will answer whatever questions you have. Before that, I want to pass it on to the director. And director ದಯವಿಟ್ಟು ಸಾರಿ ಮೂವತ್ತೆರಡು guys ಆ್ಯಂಡ್ ನೋಡಿದಲ್ಲಿ ನಂಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಸಾಕಷ್ಟು ವಿಷಯಗಳನ್ನ ನೀವು ಆಲ್ರೆಡಿ ಹಂಚ್ಕೊಂಡಿದ್ದೀವಿ. ಸೊ ಈಗ ಟ್ರೈಲರ್ ಟೀಸರಲ್ಲಿ ನೋಡಿದ್ದೀರಾ, ಆ್ಯಂಡ್ ನಮ್ಮ ಸಾಂಗ್ಸ್ ಹೇಗಿದೆ ಅಂತ ನೋಡಿದ್ದೀರಾ. ಸೊ ನೀವು ಪ್ರಶ್ನೆಗಳು ಕೇಳಿದ್ರೆ ನಾನು ಮಾತಾಡ್ತಾ ಇದ್ದೀನಿ. ಟ್ರೈಲರ್ ಲಾಂಚ್ ಡೇಟ್ ಅಂತ ಹಾಕಿದ್ದೀವಿ. ಇವಾಗ ನಾವು ಹೀರೋಯಿನ್ ನಮ್ಮ ಪ್ರಿಯಾಂಕಾ ಮಳಲಿ ಶುರು ಮಾಡೋಣ. ಮೋರ್ ಯೂನಿವರ್ಸಲ್ ಅಂತ ನಮ್ಮ ಕೇಳ್ತಿದ್ದೀನಿ ಮಾಡಿದ್ದೀವಿ. ಆ್ಯಂಡ್ ಇದು ಬರೀ ಕೊಡಗು ಸೀಮಿತ ಅಲ್ಲ, ಕೊಡಗಿನ ಕಥೆನ ಇಡೀ ಕರ್ನಾಟಕ ಕೇಳ್ಕೊಳ್ತಿದ್ದೀವಿ. ಸಾಧ್ಯ ಆದರೆ ನೀವೆಲ್ಲ ಸಪೋರ್ಟ್ ಮಾಡಿದ್ರೆ, ಜನಗಳು ಸಪೋರ್ಟ್ ಮಾಡಿದ್ರೆ ಕರ್ನಾಟಕದ ಆಚರಣೆ ಟ್ರೈ ಮಾಡ್ತಾ ಇದ್ದೀವಿ. ಆ್ಯಕ್ಚುಲಿ ನನಗೆ ಗೊತ್ತಿದ್ದ ಪ್ರಕಾರ ಈ ಸಿನಿಮಾಗೆ ಬೇರೆ ಯಾವ ಒಬ್ಬ ಸ್ಟಾರ್ ನಟ ನಟಿಸಬೇಕಾಗಿತ್ತು. ಆದರೆ ನೀವೇ ಎಲ್ಲ ಸೇರಿ ಕೊನೆಗೆ ಹೊಸಬರು ಸೇರ್ಕೊಂಡು ಮಾಡುವಂಥ ಸಿನಿಮಾ. ಸೊ ಯಾವ ದೊಡ್ಡ ಟೆಕ್ನಿಷಿಯನ್ಗೂ ಅಥವಾ ದೊಡ್ಡ ಸ್ಟಾರ್ಗೂ ಕಮ್ಮಿ ಇರೋದಂಥ ಒಂದು ವಿಷುವಲ್ ನಮಗೆ ಕಾಣ್ತಾ ಇದೆ. ಸೊ ಆ ಭರವಸೆ ಕೂಡ ಸಿನಿಮಾದಲ್ಲಿದೆ. ಶುರುವಾಗಿದ್ದು ಹೇಗೆ ಮತ್ತು ಶುರುವಾದ ಮೂಮೆಂಟಲ್ಲಿ ನಿಮಗೆ ಈ ಲೆವೆಲಿನ ವಿಷುವಲ್ ತರಬಹುದು ಅಂತ ಅನಿಸ್ತಾ? ಸರ್, ಒಂದು ಈ ಸಿನಿಮಾಗೆ ನಾವು ಯಾವುದು ಸ್ಟಾರ್ನ ಇಟ್ಕೊಂಡು ಮಾಡಬೇಕು ಅಂತ ನಾವು ಪ್ರಯತ್ನ ಮಾಡಲಿಲ್ಲ. ನಾವು ಈ ಟೀಸರ್ ಫೀಚರ್ಸಲ್ಲಿ ಮಾಡೋಕ್ಕೆ ಮುಂಚೆ ಒಂದು ಸಣ್ಣದೊಂದು ಟೀಸರ್ ಮಾಡಿದ್ವಿ. ಅವಾಗಲೇ ಫಿಕ್ಸ್ ಆಗಿದ್ವಿ ನಮ್ಮ ಶೌರ್ಯ ಸರ್ ಅಂದರೆ ಅವರೇ ಮೊತ್ತ ಹಾಕಬೇಕು ಅಂತ. ಆ ಟೀಸರ್ ಮಾಡಿದ್ಮೇಲೆ ನನಗಂತ ಆಸ್ ಎ ಡೈರೆಕ್ಟರ್ ಇನ್ನೂ ಕಾನ್ಫಿಡೆನ್ಸ್ ಜಾಸ್ತಿ ಆಯಿತು. ಸೇಮ್ ಮೊತ್ತನ ಈಗಿರೋ ಮೂಮೆಂಟ್ ಇವ್ರನ್ನ ಬಿಟ್ಟರೆ ಬೇರೆ ಯಾರು ಮಾಡೋಕ್ಕಾಗಲ್ಲ ಅಂತ ಅನ್ನಿಸ್ತು. ಅಲ್ಲಿಂದ ಇದು ಬೆಳೀತಾ ಹೋಯ್ತು ಸರ್. ಆ ಸಣ್ಣ ಟೀಸರ್ ನೋಡಿ ಸತ್ಯ ಸರ್ ನಮ್ಮಲ್ಲಿ ಭರವಸೆ ಇಟ್ಟು ಹೇಳ್ತು ಮುಕ್ತ ಸಿನಿಮಾ ಕಂಪ್ಲೀಟ್ ಆಯಿತು. ಕಂಪ್ಲೀಟ್ ಆದಮೇಲೆ ಒಬ್ಬ ದೇವಣ್ಣ ಅಂತಿದ್ದಾರೆ, ಅವ್ರ ಮೂಲಕ ರವೀಂದ್ರ ಸರ್ ನಮ್ಮ ಸಿನಿಮಾ ನೋಡೋದ್ಮೇಲೆ ಅವ್ರಿಗೆ ಇನ್ನಷ್ಟು ಭರವಸೆ ಬಂದು ರಿಲೀಸಿಂಗ್ ಪಾರ್ಟ್ನರ್ ಮುಂದೆ ನಿಂತಾರೆ. ಅದೇ ರೀತಿ ಅಕ್ಷಯ್ ಕುಮಾರ್ ಸರ್ ಮತ್ತು ಶ್ರೀಧರ್ ಕಪ್ಪ ಅವರನ್ನು ಕೈ ಜೋಡಿಸಿದ್ದಾರೆ. ಸೊ ದೀಸ್ ದ ಜರ್ನಿ ಸರ್. ಪ್ರೊಡ್ಯೂಸರ್ ಸರ್, ಈಗ ಒಂದು BGMಗೆ ಆ BGM ಸಾಂಗ್ ಆಗಿ ಪರ್ಫಾರ್ಮ್ ಇದು ಅಂದರೆ ನೇಟಿವಿಟಿ ಲೂಸ್ ಆಗಬಾರ್ದು ಅಂತ. ಸೊ ಕೆಲವು ಸೆಂಟೆನ್ಸು ಆ ಭಾಷೆಯಲ್ಲಿ ಅಲ್ಲಿರುವಾಗ ಹೇಳಿದ್ರೇ ಅದು ಚೆನ್ನಾಗಿರುತ್ತೆ. ಅದಕ್ಕೆ ಬರ್ತಾ ಇತ್ತು. ಅದು ಜನರಲಿ ಎಲ್ಲರಿಗೂ ಅರ್ಥ ಆಗಬೇಕಂತ ಹಾಕಿದ್ದೀವಿ. ಬಟ್ ವಿ ಫೆಲ್ಟ್ ದಟ್ ದ ವರ್ಡ್ಸ್ ವಿಚ್ ವಿ ಯೂಸ್ಡ್ ಇನ್ ಕೊಡವ ದಟ್ ಸ್ಟುಡ್ ಹೈಯರ್. ಸರ್, ಈಗ ಈ ಹೈಫೈ ಸ್ಟುಡಿಯೋಸು ಮತ್ತು AC22 ಈ ಎರಡು ಕೊಲಾಬ್ರೇಷನ್ ಹೇಗಾಯಿತು? ಸೊ ಈ ಪ್ರೊಡಕ್ಷನ್ ಮಾಡೋ ಉದ್ದೇಶ ಬೇರೆ ಇಂಟೆನ್ಷನ್ ಏನೇನಿದೆ ಅಂದರೆ ಇನ್ನೂ ಬೇರೆ ಬೇರೆ ಸಿನಿಮಾ
ಸರ್ ಅದು ಅದ್ಭುತವಾದ ಕ್ವೆಶ್ಚನ್. ನಾನು ಹೇಳೋದಕ್ಕಿಂತ ಪವಿತ್ರ ಸರ್ ಹೇಳಿದರೆ ಚೆನ್ನಾಗಿರುತ್ತೆ, ಅವ್ರು ಹೇಳೋದು ಕರೆಕ್ಟಾಗಿರುತ್ತೆ. ಎಲ್ಲರಿಗೂ ನಮಸ್ಕಾರ. ಸಾರಿ ಜಾಸ್ತಿ ಟೈಮ್ ತೊಗೊಳ್ಳಲ್ಲ. ನಾನು ಸತ್ಯ ಸರ್ ಆ್ಯಕ್ಚುಲಿ ಬಿಸ್ನೆಸ್ ರಿಲೇಟೆಡ್ ಫ್ರೆಂಡ್ಸು. ಸೊ ಯಾವುದೋ ಒಂದು ಡಿಸ್ಕಷನ್ ಬಂದಾಗ ಈ ಮೂವಿದ ಬಗ್ಗೆ ಇದು ಬಂದಾಗ ಐ ಸೆಡ್ ಐ ವಾಂಟ್ ಟು ಬಿ ಪಾರ್ಟ್ ಆಫ್ ದಿಸ್. ಸೊ ಅದಕ್ಕೋಸ್ಕರ ನಾನು ಅಸೋಸಿಯೇಟ್ ಆಗಿದ್ದೀನಿ. ಸೊ ಗೋಯಿಂಗ್ ಫಾರ್ವರ್ಡ್ ಕೊಲಾಬರೇಷನ್ ವಿಲ್ ಬಿ ಅ ನೆಕ್ಸ್ಟ್ ಫ್ಯೂಚರ್ ಆಫ್ ಎನಿ ಇಂಡಸ್ಟ್ರಿ. ಈ ಥರ ಇರೋದ್ರಿಂದ ನಾವು ಇನ್ನೂ ಹೆಚ್ಚು ಹೆಚ್ಚು ಪ್ರಾಜೆಕ್ಟ್ಗಳನ್ನ ಜೊತೆಗೆ ಮಾಡುವ ಎಲ್ಲ ಒಂದು ಪ್ಲ್ಯಾನ್ಸ್ ಇದೆ. ಅದಕ್ಕೋಸ್ಕರ ಕೊಲಾಬರೇಟ್ ಆಗಿದ್ದೀವಿ ಸರ್. ಯಾಕಂದರೆ ಒಂದು ಹೊಸ ತಂಡ ಕಟ್ಕೊಂಡಾಗ ಈ ಬಜೆಟ್ ಸಿನಿಮಾ ಮಾಡೋ ಸ್ವಲ್ಪ ಯೋಚನೆ ಮಾಡ್ತಾರೆ. ನೀವು ಯಾವ ಧೈರ್ಯದ ಮೇಲೆ ಇಷ್ಟೊಂದು ಬಜೆಟ್ ಹಾಕಿ ಈ ಒಂದು ಈವೆಂಟ್ ಇಷ್ಟು ಯೋಚನೆ ಮಾಡಿದ್ರು ಒಬ್ಬಳಿಗೆ ಕೂಡ. ಸೊ ನಮಗದೊಂದು ಯೋಚನೆ ಇದೆ, ಹೊಸಬರು ಬಂದಾಗ ಹೇಗೆ ಸಸ್ಟೈನ್ ಆಗಿ. ಖಂಡಿತವಾಗ್ಲೂ ಸರ್, ನಾನು ಕಂಪ್ಲೀಟ್ ಮೂವಿ ನೋಡಿದ್ದೀನಿ, ಕಂಟೆಂಟ್ ನೋಡಿದ್ದೀನಿ. ಅದು ನೋಡಿದ ತಕ್ಷಣ ನನಗೆ ಈ ಥರನೂ ಒಂದು ಕಂಟೆಂಟ್ ಇದಕ್ಕೆ ಪಾರ್ಟ್ ಆಗಿರಬೇಕು ಅಂತ ನಾನು ಬಯಸಿ ಇದಕ್ಕೆ ಬಂದಿದ್ದೀನಿ ಸರ್. ನಿರ್ದೇಶಕರಿಗೆ ಹಾಗೆ ಥರ ಇದೆ ಪಾತ್ರ. ತುಂಬ ಹೇಳೋದಿಲ್ಲ ಪೂರ್ತಿ ಹೊಸ ಟೀಮ್ ಅನ್ಸೋದಿಲ್ಲ ಸರ್. ಇವ್ರು ಯಾರು ಹೊಸ ಟೀಮೇ ಅಲ್ಲ. ಇವ್ರಿಗಿರೋ ಸಿನಿಮಾ ಮೇಲೆ ಇರೋ ಪ್ರೀತಿ ಎಲ್ಲರೂ ಕಲಿಸಿದೆ. ಈ ಕಲಿತೆ ಬಂದು ಮಾಡಬೇಕು ಅಂತಿಲ್ಲ, ಮಾಡ್ತಾನೆ ಕಲಿಬೋದು. ಹಾಗೆ ಇವ್ರಿಗಿರೋ ಪ್ರೀತಿನೇ ಬೇರೆ ಸಿನಿಮಾ ಮೇಲೆ. ಇವ್ರು ಯಾವತ್ತೂ ನನಗೆ ಇವ್ರು ಯಾರೋ ಹೊಸಬ್ರು ಅನಿಸೇ ಇಲ್ಲ ಈ ಟೀಮ್ ಜೊತೆ ವರ್ಕ್ ಮಾಡುವಾಗ. ಹಾಗಾಗಿ ಇವ್ರು ಯಾವುದೇ ಇದಕ್ಕಾದ್ರೂ ಬರ್ತೀನಿ, ಬಿಕಾಸ್ ಇವ್ರು ಅದ್ರ ಮೇಲೆ ಇರೋ ಪ್ರೀತಿ ನನಗೆ ಗೊತ್ತಾ ಸಿನಿಮಾ ಮೇಲೆ. ಅಷ್ಟು ಕೆಲಸ ಕಲ್ತ್ಕೊಂಡಿದ್ದಾರೆ ಇವರೆಲ್ಲ. ಸೊ ನನಗೆ ಯಾವತ್ತೂ ಹೊಸ ಅನಿಸಿಲ್ಲ. ಇರೋ ಒಂದು ನೆಗೆಟಿವ್ ಶೇಡ್ ಪಾತ್ರ ಮಾಡಿದ್ದೀನಿ ಸರ್. ಪೇಷನ್ಸ್ ಅಲ್ಲಿ ನೀವೆಲ್ಲರೂ ಇಂಟರ್ವ್ಯೂ ತಗೋತಾ ಇದ್ದೀರಾ, ಅದಕ್ಕೆ ನಾನು ನಿಜವಾಗ್ಲೂ ಥ್ಯಾಂಕ್ಸ್ ಹೇಳಬೇಕು. ಪ್ಲೀಸ್ ಬಿಗ್ ರೌಂಡ್ ಆಫ್ ಅಪ್ಲಾಸ್ ಫಾರ್ ಆಲ್ ದ ಮೀಡಿಯಾ. ಥ್ಯಾಂಕ್ ಯು ಅಗೇನ್. ಸೊ ನನ್ನ ಹೆಸರು ಪ್ರಿಯಾಂಕಾ ಮಣಿ ಅಂತ. ನಾನು ಈ ಸಿನಿಮಾದ ಬಗ್ಗೆ ಹೇಳಬೇಕು ಅಂತಂದರೆ, ನನ್ನ ಸ್ಟೋರಿ ಹೇಳಬೇಕಾದ್ರೆ ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿತ್ತು. ಅಂದರೆ ನಾನು ಬೆಳೆದಿದ್ದು ಓದಿದ್ದು ಎಲ್ಲನೂ ಬೆಂಗಳೂರೇ. ಈ ಥರ ಇರುತ್ತೆ, ಈ ಥರ ಒಂದು ನೇಟಿವಿಟಿ ತಕ್ಕ ನಾವು ಈ ಥರ ಒಂದು ಚಿತ್ರ ಮಾಡ್ತಾ ಇದ್ದೀವಿ ಅಂತ ಹೇಳಿದಾಗ ಕೊಡಗಲ್ಲ ಈ ಥರ ಎಲ್ಲ ಇರುತ್ತಾ ಅನ್ನೋದು ಒಂದು ಪ್ರಶ್ನೆ ಇತ್ತು ನನ್ನ ಮನಸ್ಸಲ್ಲಿ. ಕೊಡಗು ಅಂತ ಅಂದರೆ ಬ್ಯೂಟಿಫುಲ್ ಸೀನರಿ, ಒಳ್ಳೆ ವಾತಾವರಣ, ವೆದರ್, ಮತ್ತು ಅಲ್ಲಿ ಜನ ಬೇರೆ ಥರ ಭಾಷೆ ಮಾತಾಡ್ತಾರೆ ಅನ್ನೋದಷ್ಟೇ ನನಗೆ ಗೊತ್ತಿತ್ತು. ಬಟ್ ಕೊಡಗಲ್ಲೂ ಈ ಥರ ಬಂದವರು ಇದ್ದಾರೆ, ಈ ಥರ ಒಂದು ಜನಾಂಗ ಇದ್ದಾರೆ ಅನ್ನೋದು ಸಚಿವರು ನಾನು ಸೂರ್ಯ ಸರ್ ನನ್ನ ಸ್ಕ್ರಿಪ್ಟ್ ಹೇಳಿದಾಗಲೇ ನನಗೆ ಗೊತ್ತಾಗಿದೆ. ಸೊ ಈ ಥರದೊಂದು ಜನ ಇದ್ದಾರೆ ಅಂತ. ಸೊ ನಾನು ಸೆಟ್ಟಿಗೆ ಹೋದಾಗ ಅಲ್ಲಿ ಜನ ಅಲ್ಲಿ ಸೆಟ್ ನೋಡಿ ಓಕೆ ಈ ಥರ ಮಾಡಬೇಕು, ಈ ಥರ ಹೀಗಿರಬೇಕು ಅಂತ 3 ದಿನ ತಗೊಳ್ತು ನನಗೆ. ನಾನು ಮೊನ್ನೆ ಆಗಿ ಸೊ ಕಾಲೆಲ್ಲ ಫುಲ್ ನೀಟಾಗಿ ನಾವು ಬೆಳಿಗ್ಗೆ ಒಂದು ಮಣಿಕೆಲ್ಲ ಮಾಡಿಕೊಂಡು ಸೆಟ್ ಹೋಗಿದ್ವಿ. ಸುರೇಶ್ ಸರ್ ಹೇಳಿದ್ರು ಬನ್ನಿ ಮೇಡಮ್ ಸರ್ ನನ್ನ ಕಾಸ್ಟ್ಯೂಮ್ ಆಗಿದೆ, ಮೇಕಪ್ ಎಲ್ಲ ಆಗಿದೆ ಇನ್ನೂ ಏನು ಸರಿಯಾಗಿಲ್ಲ ಅಂದರು. ಸೊ ಅಲ್ಲೇ ಒಂದು ಹೊಂಡದಲ್ಲಿ ಕೆಸರಿತ್ತು. ಮೇಡಮ್ ಅದು ಹೊಂಡದಲ್ಲಿ ಇಳಿದಿರೋದು ಸರ್, ನಿಜವಾಗ್ಲೂ ಇಳಿದಿರೋದು. ಸೊ ಇಲ್ಲಾದ್ಮೇಲೆ ಓಕೆ ಇವಾಗ ಕರೆಕ್ಟ್ ಆಗಿದೆ ಶಾರ್ಟ್ ಅವಾಗ ಹೇಳಿದ್ರು. ಸೊ ಹೀಗೆ ಇದ್ದಾರೆ ಅಂತ. ಸೊ 4th ಡೇ ನಾನು ಮೊನ್ನೆ ಆ್ಯಕ್ಟ್ ಮಾಡಿದ್ರೆ ನಾನೇ ಮುದ್ದೆ ಆದೆ. ಸೊ ಸಿನಿಮಾ ನಾವು ಒಂದು ತಿಂಗಳು ನಾವು 1.5 ತಿಂಗಳು ನಾವು ಕೊಡಗಲ್ಲಿ ಶೂಟ್ ಮಾಡಿದ್ವಿ. 1 ತಿಂಗಳು ಆದ್ಮೇಲೆ ಆ ಮಳೆ, ಆ ಒಂದು ಸೀರೆ ಆಗಿರ್ಬೋದು, ಜನ ಆಗಿರ್ಬೋದು, ಅಲ್ಲಿ ಲೋಕಲ್ ಆರ್ಟಿಸ್ಟ್ ಕೂಡ ಬಂದಿದ್ರು. ಇಟ್ ವಾಸ್ ಅಂದರೆ ಬೆಂಗಳೂರಿಗೆ ಬಂದಲ್ಲೂ ನಾವು ಆ ಒಂದು ನೇಟಿವಿಟಿನ ನಾವು ಮರೆಯೋಕ್ಕಾಗ್ತಾ ಇರಲಿಲ್ಲ. ಅಂದರೆ ನಾವು ಬೆಂಗಳೂರಲ್ಲಿ ನಮ್ಮ ಲೈಫಲ್ಲಿ ನಾವು ಎಷ್ಟೊಂದು ವಿಷಯಗಳನ್ನ, ನಾವು ಚಿಕ್ಕ ವಿಷಯಗಳನ್ನ ನಾವು ಗ್ರ್ಯಾಟಿಟ್ಯೂಡ್ ಇರ್ತೀವಿ. ನಾನು ನನ್ನ ಬಗ್ಗೆನೇ ಹೇಳ್ತಾ ಇದ್ದೀನಿ. ಬಟ್ ನಾನು ಈ ಸಿನಿಮಾ ಮಾಡಿ ನಾನು ಬೆಂಗಳೂರಿಗೆ ಬಂದರೆ ನಾನು ಸಣ್ಣ ವಿಷಯಗಳು ನಾನು ತುಂಬ ರೆಸ್ಪೆಕ್ಟ್ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ಸೊ ಅದೆಲ್ಲವೂ ನಮ್ಗೆ ಈ ಚಿತ್ರ ನನಗೆ ಕಳಿಸ್ಕೊಟ್ಟಿದೆ. ಸೊ ಇದನ್ನೆಲ್ಲರೂ ನೀವು ತೆರೆ ಮೇಲೆ ನೋಡ್ಬೋದು ಅನ್ನೋದನ್ನ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇದು ಒಂದು ಬ್ಯೂಟಿಫುಲ್ ಆಪರ್ಚುನಿಟಿನ ನನಗೆ ಕೊಟ್ಟಿದ್ದಕ್ಕೆ ನಾನು ಇಡೀ ತಂಡಕ್ಕೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಸೂರ್ಯ, ಶೌರ್ಯ, ಪ್ರಸನ್ನ ಸರ್, ಸತ್ಯ ಸರ್ ಆ್ಯಂಡ್ ರುಹಾನ್ ಆ್ಯಂಡ್ ಬಿಲ್ಕಿ ತುಂಬ ಚೆನ್ನಾಗಿ ತೋರಿಸಿದ್ದೆ ಆ ಸ್ಕ್ರೀನ್ ಮೇಲೆ. ಥ್ಯಾಂಕ್ ಯು ಸೋ ಮಚ್. ಎಡಿಟರ್ ಯೇಸು, ಥ್ಯಾಂಕ್ ಯು ಸೋ ಮಚ್. ಸೊ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಮೈ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ, ಥ್ಯಾಂಕ್ ಯು ಸೋ ಮಚ್ ಫಾರ್ ಸಪೋರ್ಟಿಂಗ್.